ನಾವು ಒಂದು ಬ್ರೇಕ್ ಟೈಮಲ್ಲಿ ಮಾತಾಡ್ತಾ ಇದ್ವಿ. ಇನ್ನಿತರ ಒಂದು 2-3 ಕೇಸ್ಗಳನ್ನು ಹೇಳಿದರು, ಕೊಲೆಗಳಾಗಿದೆ. ಆಮೇಲೆ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ 10 ಕೊಲೆಗಳ ಕೇಸ್ ಇರುವಂಥವ್ರು ಆರಾಮಾಗಿ ಕೂತ್ಕೊಂಡು ಸಿಗರೇಟ್ ಎಲ್ಲ ಸೇರ್ತಾ ಇದ್ದಾರೆ. ಆದರೆ ನಮಗೆ ಒಮ್ಮೆ ಏನಿಸ್ಬಿಡುತ್ತೆ ಅಂತಂದರೆ, ನಾನು ಇದು ಹೇಳಿದಿನ ಅಲ್ವಾ, ನೋಟ್ ಬ್ಯಾನ್ ಆದಾಗ ಅಂದರೆ ಬಡವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಧಾವಂತ, ಅದು ನಿಜನೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಬಡವರ ಪರವಾಗಿ ನಾನು ಮಾತಾಡದೆ, ನಮಗೂ ಎಲ್ಲರಿಗೂ ಇರುತ್ತೇನೋ ಗೊತ್ತಿಲ್ಲ, ಮಾತಾಡದೆ ದೊಡ್ಡವರನ್ನ ಎದುರಾಕೊಂಡೆ, ಅವರ ವಿರುದ್ಧನೂ ಮಾತಾಡದೆ ಅನ್ನುವಂಥದ್ದು, ಅಥವಾ ನಮಗೆ ಅವರ ದೊಡ್ಡವರ ಬಗೆಗಿನ ಅಸಹನೇನೋ ಉಳಿದವ್ರಿಗಾಗಿರುತ್ತೆ. ದರ್ಶನ್ ಅವ್ರಿಗೆ ಒಂದು ಬೇಲಾದ ತಕ್ಷಣ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಇದು ಈ ಜಿಜ್ಞಾಸೆ ಏನು? ಮೊದಲನೇದಾಗಿ ಈ ಅಸಹನೆ, ಅಸೂಯೆ, ದ್ವೇಷ ಇದೆಲ್ಲ ಮನುಷ್ಯರಲ್ಲೂ ಇರುತ್ತೆ. ಸಾಮಾನ್ಯವಾಗಿ ಈಗ ನೀವು ಅಲ್ಲಿ ಕೂತಿದ್ರೆ ನಾವು ಅಲ್ಲಿ ಕೂತ್ಕೋಬಹುದು ಅಂತ, ಇನ್ಯಾರೋ ಸಿನಿಮಾ ನಟರು, ಪೊಲೀಸ್ ಆಫೀಸರು, IPS ರಾಜಕಾರಣಿಗಳಲ್ಲಿದೆ, ಸಿನಿಮಾಗಳಲ್ಲೂ ಇವರಲ್ಲೂ ಇದೆ. ಯಾರೋ ಈಗ ಈ ನಟರು, ಈ ದರ್ಶನ್ ಮತ್ತು ಅವ್ರ ಪ್ಯಾರಲಲ್ ಇರೋರು, ಅವರಲ್ಲೂ ಅಸೂಯೆ ಇದೆ. ಸಕ್ಸಸ್ ಆದಾಗ ಯಶ್ ಅವರು, ಈ ತರದ್ದೆಲ್ಲ ಬಂದೇ ಬರ್ತವೆ, ಅದು ಕಾಮನ್. ಆದ್ರೆ ಇದು ಕ್ರೈಮ್ ಅಂತ ನಾನು ಹೇಳ್ತಾ ಇರೋದು, ಇಟ್ಸ್ ಎ ಕ್ರಿಮಿನಲ್ ಕೇಸು. ಈ ಕ್ರಿಮಿನಲ್ ನೋಡಿ, ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಅಲ್ಲಿ ಸಿನಿಮಾ ನಟರು ಒಬ್ರು, ಈಗ ನೀವು ಹೇಳಿದ್ರಿ ಗಣ್ಯ ವ್ಯಕ್ತಿಗಳ ಸ್ಟೇಟ್ಮೆಂಟ್, ಜಾಮೂನ್ ತಿಂತೀನಿ, ಇದು ಯಾವ ಸಂದೇಶ? ನಮ್ಮ ಹೆಣ್ಣು ಮಕ್ಕಳು ಇದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಮುಂದಿನ ಜನರೇಷನ್ಗೆ ನಾವು ಬಿಡಬೇಕು, ನಾವು ದರ್ಶನ್ ಅವ್ರ ಒಬ್ಬ ನಾಯಕ ಬೇಕು ಅಂತಾರೆ, ನಾವೆಲ್ಲಿಲ್ಲ ಅಂದ್ವಿ. ದರ್ಶನ್ ಬಂದು ಚಿತ್ರರಂಗವನ್ನ ಬಹಳ ಇಂಪ್ರೂವ್ ಮಾಡ್ಲಿ, ನಾವ್ ಎಲ್ಲಿಲ್ಲ ಅಂತಿದೀವಿ. ನಾವ್ ಹೇಳ್ತಾ ಇರೋದು ಅಲ್ಲಿ ರೇಣುಕಾ ಸ್ವಾಮಿ ಒಂದು ಮಗು ಇದೆಯಲ್ಲ, ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಮಾಡುವಂತ ಎಲ್ಲ ತಪ್ಪುಗಳು ಅದನ್ನೇ ಹೇಳಿದ್ದು ನಾನು. ಜ್ಞಾನಪೀಠ ಪ್ರಶಸ್ತಿ ನಾನು ಹೇಳಿದ್ನಲ್ಲ, ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ರು ಕೂಡ ನಾನು ಯಾರಿಗೋ ಒಡೆಯಕ್ ಬರೋದಿಲ್ಲ. ನಾನು ಏನೇ ಇರ್ಲಿ, ಪ್ರಜಾತಂತ್ರ ವ್ಯವಸ್ಥೆ ಅದೇ ಇರೋದಲ್ವಾ. ಈಗ ನಾವ್ ಹೇಳ್ಬೋದು, ನರೇಂದ್ರ ಮೋದಿ ಅವರಾಗಿರ್ಬೋದು, ಅಥವಾ ಯಾರು ಸಿದ್ದರಾಮಯ್ಯನವರು ಇಷ್ಟಿಷ್ಟು ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಇಲ್ಲ ನೀವೇನ್ ಬೇಕಿದ್ರೆ ಮಾಡ್ಕೊಳ್ಳಿ, ನೀವು ಯಾರು ಬೇಕಾದ್ರೂ ಹೊಡಿಬಹುದು ಅಂತ ಆಗಲ್ಲ. ಇದನ್ನೇ ಹೇಳ್ತಾ ಇರೋದು. ಇಷ್ಟೊಳ್ಳೆ ಕೆಲಸ ಮಾಡಿದಿರಿ, ಅದು ಒಂದೇನಂತ. ಜೊತೆಗೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ದರ್ಶನ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂದ್ರೆ, ನೋಡಿ ಇದೆಲ್ಲ ಸಾಂಕೇತಿಕತೆ. ಯಾವನೋ ಹೇಳದಲ್ಲ, ಯಂಕಾನ ಅಣಿಸಿನ ಎಲ್ಲ ಕೊಲೆ ಮಾಡ್ತಾನೆ, ಅವ್ನು ಬರ್ತಾನೆ, ಅದ್ರಲ್ಲಿ ಏನೇನೋ ಇರ್ತವೆ, ಹಾಗಾಗಲ್ಲ. ಇವರು ಸಮಾಜಕ್ಕೆ ಒಂದು ರೋಲ್ ಮಾಡಲ್ ಇರ್ತಾರೆ. ನೀವು ಗೊತ್ತು, ನಾನು ಹೋಗ್ತಾ ಇದ್ರೆ ನಾಯಿ ಬಗಳುತ್ತೆ, ದರ್ಶನ್ ಅವ್ರು ಬರ್ತಾ ಇದ್ರೆ ಹಿಂದೆ ಪೊಲೀಸ್ ಜೀಪುಗಳು ಬರ್ತವೆ, ಸೆಕ್ಯೂರಿಟಿ ಬರುತ್ತೆ, ಎಷ್ಟು ದರ್ಶನ್ ಕಾಲ್ ತುಳ್ತಾ ಎಲ್ಲ ಉಂಟಾಗುತ್ತೆ, ಅಷ್ಟೊಂದು ಪಾಪ್ಯುಲರ್. ಅದಕ್ಕೋಸ್ಕರನೇ ಈಗ ನಾನೆಲ್ಲೋ ಒಂದು ನನ್ನ ಫೇಸ್ಬುಕ್ ಅಲ್ಲಿ ಹಾಕೋದಕ್ಕೂ, ಈ ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾರೋ ಒಬ್ಬ P1 ಯಾವ್ದೋ 10 ರೂಪಾಯಿ ತಗೊಳಕ್ಕೂ, IAS ಆಫೀಸರು 100 ರೂಪಾಯಿ ತಗೊಳಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆ ಕಾರಣಕ್ಕೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ದರ್ಶನ್ ಅವ್ರದ್ದು. ನಾನು ಹೇಳ್ತೀನಿ, ಈ ತರ ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡಿದಾಗ, ಈಗ ನಾನು ಸಮಾಜ ಉದಾಹರಣೆ ಬಹಳ ಚೆನ್ನಾಗಿದೆ, 10 ರೂಪಾಯಿ ತಗೊಂಡ, ಏನೋ ಪಾಪ ಹಸಿವಿಗೆ ತಗೊಂಡ ಅಂತ, ನೀನು IAS IPS ತಗೊಂಡೆ. ಜೊತೆಗೆ ನಮಗೆ ಡಬಲ್ ಪನಿಷ್ಮೆಂಟ್ ಬೇಕು. ಈಗ ನೀವು ಭ್ರಷ್ಟಾಚಾರದ ವಿರುದ್ಧ ಬಹಳ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀರಿ, ಅಲ್ಲಲ್ಲೇ ಮಾಡ್ತಿರ್ತೀರಿ. ನೀವು ಏನಾದ್ರೂ ತಪ್ಪು ಮಾಡಿದಾಗ ನನಗನ್ಸುತ್ತೆ ನಿಮ್ಗೆ ಡಬಲ್ ಶಿಕ್ಷೆ ಕೊಡಬೇಕು. ಅದು ನನಗೂ, ನಾವು ಸಮಾಜ ಸೇವೆ ಮಾಡ್ತಿದೀವಿ, ಸಮಾಜ ಸೇವೆ ಮಾಡ್ತಾ ನಾನು ರೋಲ್ ಕಾಲ್ ಮಾಡಿದ್ರೆ ನಾವು ತುಂಬಾ ಜನರಿಗೆ ಒಂಥರ ಹೇಳಿ 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 ಇವನೇ ಮಾಡ್ಬಿಟ್ಟಲ್ಲ ಅಂತ. ಸಮಾಜ ಸೇವೆ ಮಾಡ್ತಾ ನಾನೇನಾದ್ರೂ ರೋಲ್ ಕಾಲ್ ಮಾಡಿದ್ರೆ ನನಗೆ ಡಬಲ್ ಶಿಕ್ಷೆ ಕೊಡಬೇಕು. ಹಾಗೆ ದರ್ಶನ್ ಅವ್ರಿಗಿದಾರಲ್ಲ, ಅವರು ಸಮಾಜದ ಗಣ್ಯ ವ್ಯಕ್ತಿ, 44 ವರ್ಷ ವಯಸ್ಸಾಗಿದೆ, ಈ ಕಾನೂನುಗಳ ಬಗ್ಗೆ ಎಲ್ಲ ಗೊತ್ತಿದೆ. ಯಾರೋ ಒಬ್ಬ ಕಳಿಸಿದ್ದಾನೆ, ನಾವೇನು ರೇಣುಕಾ ಸ್ವಾಮಿನಲ್ಲ, ಆದರೆ ಅವನು ಎಷ್ಟು ಬೇಡ್ಕೊಂಡಿದ್ದಾನೆ. ನಾನು ಹೇಳೋದಲ್ಲ, ಪೊಲೀಸ್ ಅವರೇ ಹೇಳ್ತಾರೆ, ಅವ್ನು ಬೇಡ್ಕೊಂಡಿದ್ದಾನೆ, ಬಿಟ್ಬಿಡಿ ಸಾರ್, ಅದು ಬಿಟ್ಬಿಡಿ ಸಾರ್, ನಿಮ್ಮ ಅಭಿಮಾನಿ ಸಾರ್ ಅಂತ. ಅದು ದರ್ಶನ್ ಹೊಡೆದ್ರು ಅಥವಾ ಅದ್ರ 16 ಜನದಲ್ಲಿ ಯಾರೋ ಹೊಡೆದ್ರು. ಅಷ್ಟು ಮಾನವೀಯತೆ ಇಲ್ವಲ್ಲ ಸಿನಿಮಾದವ್ರು. ಅವ್ರಿಗೆ ಹೇಳ್ಬೇಕು, ನಿಮ್ಮ ಕನ್ನಡ ಚಿತ್ರರಂಗ ಸಕ್ಸಸ್ ಆಗಲಿ, ಅದೇ ಅವನು ಅಭಿಮಾನಿನೇ, ಎಲ್ಲ ನೋಡೋಣ. ಆದರೆ ಕ್ರೈಮ್ ಮಾಡೋದಕ್ಕೆ ಮಾತ್ರ ಖಂಡಿತವಾಗ್ಲೂ ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಆ ಕಾರಣಕ್ಕೆ ನಾವು ಈಗ ದರ್ಶನ್ ಬಂದರು ಅಂತಂದಾಗ ನಮಗೇನು ಅನ್ನಿಸ್ತಾ ಇದೆ, ಹಾಗಾದ್ರೆ ಎಲ್ಲರೂ ಲಾಯರ್ಗಳು ನೋಡಿ, ಎಲ್ಲರೂ ಹೇಳ್ತಾರೆ ಪೊಲೀಸವ್ರದ್ದು ಅದು ಲ್ಯಾಪ್ಸ್ ಇದೆ, ಇದು ಲ್ಯಾಪ್ಸ್ ಇದೆ ಅಂತ. ನಾನು ಹೇಳ್ತೀನಿ, ನೀವೆಲ್ಲರೂ ಪೊಲೀಸವರಾಗಿ ಎಷ್ಟರ ಮಟ್ಟಿಗೆ ಏನು ಪೊಲೀಸರು ಮರ್ಡರ್ ಮಾಡೋ ಕ್ಯಾಮ್ರಾ ತಗೊಂಡು ಹೋಗಕ್ಕಾಗುತ್ತಾ, ಅಥವಾ ಫಿಂಗರ್ ಪ್ರಿಂಟ್ ತಗೊಳಕ್ಕಾಗತ್ತ? ಕೊಲೆ ಆದಮೇಲೆ ಅದನ್ನು ಹುಡುಕಾಡ್ತಾರೆ, ಅದರೊಳಗಡೆ ಒಂದಷ್ಟು ಕನ್ಫ್ಯೂಸ್ಗಳು, ಗೊಂದಲಗಳೇ ಬರ್ತವೆ. ಜಗತ್ತಿನ ಅತ್ಯದ್ಭುತ ಸಿನಿಮಾ ತೋರಿಸಿ ನಾನು ಬೇಕಾದ್ರೆ ಕ್ರಿಟಿಕ್ ಮಾಡ್ತೀನಿ, ಇದಾಗಿರ್ಬೇಕಿತ್ತು, ಇದೀಗಿರ್ಬೇಕಿತ್ತು ಅಂತ. ಅಂಥದ್ರಲ್ಲಿ ನಾವು ವಕೀಲರು ಹೇಗಾದ್ರೂ ಮಾಡಲಿ, ಆದರೆ ನೋಡಿ ಸಂವಿಧಾನ ಇದೆ, ಎಲ್ಲಿ ಇಂಗ್ಲೆಂಡಲ್ಲಿ ಅಲಿಖಿತ ಸಂವಿಧಾನ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಅಲ್ಲಿನ ಜಡ್ಜ್ಮೆಂಟ್ಗೂ ಇಲ್ಲಿನ ಜಡ್ಜ್ಗಳಿಗೆ ವಿವೇಚನೆ ಇರುತ್ತೆ. ಇದು ಪಬ್ಲಿಕ್ ಅಲ್ಲಿ ಬಹಳ ಇದಾಗಿರುತ್ತೆ, ಆರ್ಗ್ಯೂ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ದೇವರ ಸ್ಥಾನ ಕೊಡ್ತೀವಿ. ಯಾಕಂದ್ರೆ ಇಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಮಾನಗಳು ನಡೆಯೋದು ಜಡ್ಜ್ಗಳ ಇದರಿಂದ. ಈಗ ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರಲ್ವಾ, ಸಂವಿಧಾನ ಹೆಂಗೆ ಇರಲಿ,
ಅದನ್ನ ಯಾರು ಅದನ್ನ ಅನುಷ್ಠಾನಗೊಳಿಸುವ implement ಕರೆಕ್ಟ್ ಮಾಡೋರು ಇದ್ದರೆ ಸರಿ ಇಲ್ಲ ಅಂದ್ರೆ- ಕರೆಕ್ಟ್ ಇಲ್ಲದೆ ಇದ್ರೆ ಅಂತ ಸಂವಿಧಾನ ಬರೆದು ವೇಸ್ಟೇ. ಆದ್ರೆ ಸಂವಿಧಾನ ಸರಿನೇ ಇಲ್ಲ ಅಂತ ಅನ್ಕೊಳ್ಬೇಕಿದ್ರೆ, ಒಂದು ನಿಮಿಷ. ಆದ್ರೆ ಅನುಷ್ಠಾನಗೊಳಿಸುವವನು ಅವನ ಉದ್ದೇಶ ಸರಿ ಇಲ್ಲ ಕರೆಕ್ಟ್ ಅಂದ್ರೆ ಆಗಿದ್ರೆ ಅದು ಒಂದೇ ನಿಮಿಷ. ಈಗೇನಂದ್ರೆ ಈಗ ಪ್ರಸನ್ನ ಕುಮಾರ್ ಪಿಪಿ ಇವರು ಆರ್ಗ್ಯೂ ಮಾಡಿದ್ದಾರೆ, ಅವರು ಆರ್ಗ್ಯೂ ಮಾಡಿದ್ದಾರೆ. ಜಡ್ಜ್ ಮುಂದೆ ಬಹಳಷ್ಟು ಇದಿರ್ತವೆ, ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪುಗಳಿದ್ದಾವೆ. ಏನು ಅಂದ್ರೆ ಅನಾವಶ್ಯಕವಾಗಿ ಯಾರನ್ನು ಜೈಲಲ್ಲಿ ಇಡಬೇಡಿ ಅಂತ. ಹಾಗೆ ನಿಮಗೆ ಅಕಸ್ಮಾತ್ ಸರ್ಕಮ್ಸ್ಟಾಂಡಲ್ ಎವಿಡೆನ್ಸ್ ಏನಾದ್ರು ಇದ್ರೆ ಕೊಲೆಗಾರರನ್ನ ಸುಲಭವಾಗಿ ಬಿಡಬೇಡಿ ಅಂತ ಕೂಡ ಅದೇ ಹೇಳುತ್ತೆ. ಅಂದ್ರೆ ಇಲ್ಲಿ ಅವ್ರಿಗೆ ಜಡ್ಜಿಗೆ ಎರಡೂ ಇರ್ತವೆ. ಒಂದು ಸಿ ವಿ ನಾಗೇಶ್ ಅವರ ಆರ್ಗ್ಯುಮೆಂಟ್ ಮತ್ತು ಆ ತರದ ಆರ್ಗ್ಯುಮೆಂಟ್, ಈ ಕಡೆ ಇವರು ಇರ್ತಾರೆ. ಇದರಲ್ಲಿ ನಿಮ್ಮ ವಿವೇಚನೆ, ಇದು ಸಾಮಾನ್ಯ ಜ್ಞಾನ ಇದೆ. ನೀವು ಮನುಷ್ಯ, ಜಡ್ಜು ಮನುಷ್ಯರೇ, ಮತ್ತು ಜಡ್ಜು ಈ ಸಮಾಜದ ಒಬ್ಬ ವ್ಯಕ್ತಿ. ನೈತಿಕತೆ ಅನ್ನೋದು ಈ ನೆಲದ ಬಹುದೊಡ್ಡ, ಇದು ಯಾವುದು ವೆಸ್ಟರ್ನ್ ಕಂಟ್ರಿ ಅಲ್ಲ ಅಥವಾ ಈಸ್ಟರ್ನ್ ಕಂಟ್ರಿ ಅಲ್ಲ, ಇದು ಭಾರತ. ಇಲ್ಲಿ ನೈತಿಕತೆ ಮೇಲೇನೆ ನಾವೆಲ್ಲ ಬದುಕ್ತಾ ಇರೋದು. ಆ ತರದ ಪ್ರಜ್ಞೆ ಕೂಡ ಜಡ್ಜಿಗಳಿಗೆ ಸ್ವಲ್ಪ ಬೇಕಾಗುತ್ತೆ ಅಂತ ನಾನು ಹೇಳೋದು. ಅಂದ್ರೆ ಆಯ್ತು, ಲಾ ಎಲ್ಲ ನೋಡಿದಾಗೂ ಅನ್ಸೋದಿಲ್ವಾ, ಅಲ್ಲೊಂದು ಮಗು ಇದೆಯಲ್ಲ, ಯಾವುದೋ ಒಂದು ಹೊಟ್ಟೆಯಲ್ಲಿ ಹುಟ್ಟಿದಾರ ಮಗು ಇದೆಯಲ್ಲ, ಆ ಮಗುಗೆ ಅಪ್ಪಾಯ ಇಲ್ಲ ಅಂತ ಹೇಳ್ತಾರಲ್ಲ, ಆಕ್ಸಿಡೆಂಟ್ ಆಗಿ ಸತ್ತು ಅನಾರೋಗ್ಯವಾಗಿ ಸತ್ತಿದ್ರೆ ಓಕೆ. ಬಂದೆ ಸರ್ ರೋಹಿತ್ ಕುಮಾರ್. ಈಗ ನಾನೊಂದು ವಿಚಾರ ಹೇಳ್ತೀನಿ. ನಾನು ಇದನ್ನು ಕೊನೆ ಪ್ರಶ್ನೆ ಇದು ಕೂಡ ಒಂದೂವರೆ ನಿಮಿಷದಲ್ಲಿ ಮುಗಿಸಿ. ನನ್ನ ಪ್ರಶ್ನೆ ಸ್ವಲ್ಪ ದೊಡ್ಡದಾಗೋದು ಅಂತ ಅನ್ಸುತ್ತೆ. ಈಗ ಅಮೆರಿಕದ ಬಗ್ಗೆ ನಾವು ಮಾತಾಡ್ತೀವಿ, ಅಲ್ಲಿ ಮುಕ್ತ ಕಾಮದ ಬಗ್ಗೆ ಮಾತಾಡ್ತೀವಿ ಸರ್. ಅಲ್ಲೂ ಕೂಡ ಕ್ಲಿಂಟನ್ ಅನ್ನುವಂಥ ನಾಯಕನಿಗೆ ಮೊನಿಕಾ ಲೆವಿನ್ಸ್ಕಿ ಅನ್ನುವಂಥ ಒಂದು ಹುಡುಗಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾರು ಒಬ್ಬ ಪ್ರೆಸಿಡೆಂಟ್ ರೀ ಅಂಥವನಿಗೆ ಹುಡುಗಿ ಎಷ್ಟು ಸಿಗ್ತಾರೆ, ಬಿಟ್ಬಿಡ್ರಿ ಅವನಿಗೆ, ಯಾಕೆ ಅವರನ್ನ ಇಂಪೀಚ್ಮೆಂಟ್ ಅದು ಏನು ವಾಗ್ದಂಡನೆಗೆ ಒಳಪಡಿಸ್ಬಿಟ್ರು. ಅಂದ್ರೆ ಅಲ್ಲೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪರವಾಗಿಯೇ ನಿಲ್ತು ಕೋರ್ಟ್ ಬಿಟ್ರೆ ಪ್ರೆಸಿಡೆಂಟ್ ಪರವಾಗಿ ನಿಲ್ಲಲಿಲ್ಲ. ಅದು ನಂತರದ ದಿನಮಾನದಲ್ಲಿ ಅಲ್ಲಿಯ ಜನಮ ಸಾಮಾನ್ಯರಿಗೆ ಹೇಳುವಂತ ನನ್ನ ದೇಶ ರೀ ಹಿಂಗೆ ಕೊಟ್ಟಿದೆ ಅನ್ನುವಂಥ ನಾವು ಹೇಳ್ತೀವಿ. ಮಹಾತ್ಮ ಗಾಂಧಿ ಇದಕ್ಕೆ ಬಂದಾಗ, ಯಾವುದಕ್ಕೆ ನ್ಯಾಯಾಲಯಕ್ಕೆ ಬಂದಾಗ ಜಡ್ಜ್ ನಿಂತ್ಕೊಂಡ್ಬಿಟ್ರು ಅಂತೇಳಿ ಅನ್ನೋದನ್ನ ನಾವು ಹೇಳ್ತೀವಿ. ಅಂದ್ರೆ ಮಹಾತ್ಮ ಗಾಂಧಿ ಪ್ರಭಾವ ಎಷ್ಟು ಬೆಲೆ ಆಗಿರಬಹುದು ಅಂತೇಳಿ. ಚರ್ಚೆಗಳು ಬೇರೆ, ಸರಿನ ತಪ್ಪ ಚರ್ಚೆಗಳು ಬೇರೆ, ನಿಂತುಕೋತಾನೆ ಅಂತೇಳಿ. ಅಂದ್ರೆ ಇವರೊಂದು ಮಾತನ್ನು ಹೇಳಿದ್ರು, ಸಾಮಾನ್ಯರು ಮಾಡುವಾಗ ಇವನಿಗೇನು ಗೊತ್ತಿರಲಿಲ್ಲ ಮಾಡ್ದ, ಸಮಾಜದಲ್ಲಿ ಉನ್ನತ ಸ್ತರಕ್ಕೇರಿದವರು, ಎಲ್ಲವನ್ನ ನೋಡಿದವರು, ಮತ್ತೊಬ್ರು ಹೆಂಗೆ ಬಿಹೇವ್ ಮಾಡ್ತಾವ್ರೆ ಅಂತ ಗೊತ್ತಿದ್ದವರು, ಅವರು ಮಾಡುವಂಥ ತಪ್ಪು ಮತ್ತು ಸಣ್ಣವನು ಮಾಡುವಂಥ ತಪ್ಪಿಗೆ ವ್ಯತ್ಯಾಸ ಇಲ್ವಾ? ಇವರು ಹೇಳ್ದಂಗೆ ಅದು ಡಬಲ್ ಶಿಕ್ಷೆ ಆಗಬೇಕಲ್ವಾ? ಒಂದು ಸಮಾಜಕ್ಕೆ ಸಂದೇಶ ಮತ್ತೆ ಎಲ್ಲಿಂದ ಹೋಗುತ್ತೆ? ಹೌದು, ಲೇಖಕರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ವ್ಯಕ್ತಿತ್ವಕ್ಕೆ ಅಭಿಮಾನಿ ಬೇರೆ, ಕಲೆಗೆ ಅಭಿಮಾನಿಗಳು ಬೇರೆ. ಇಲ್ಲಿ ಎರಡಕ್ಕೂ ಕಳಂಕ ಆಗಿದೆ ಈ ಪ್ರಕರಣ ಆದಾಗಿಂದ. ಸೊ ಹಾಗಾಗಿ ಈ ಸಮಾಜದಲ್ಲಿರುವಂಥ ಕಾನೂನು ಎಲ್ರಿಗೂ ಟ್ರಾನ್ಸ್ಪರೆಂಟ್, ಎಲ್ರಿಗೂ ಒಂಥರ ತಿಳಿ ನೀರಿದ್ದಂಗೆ ಎಲ್ರಿಗೂ ಸಿಗುತ್ತೆ ಕೈಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ಪೀಡಾಗಿ ಹೋದಾಗ, ನನಗೆ ಬಲಿಷ್ಠವಾದ ಎಲ್ಲವನ್ನೂ ಇದ್ದಾಗ, ಇವನ್ ನೀವು ಹೇಳ್ತೀವಿ ಬೇಲ್ ಕ್ಯಾನ್ಸಲೇಷನ್, ಸರ್ಕಾರ ಬೇಲ್ ಕ್ಯಾನ್ಸಲೇಷನ್ ಮಾಡ್ತಾ ಅನ್ಕೊಂಡಿದ್ದೀರಾ? ರಾಜಕೀಯವಾಗಿ ಹಿಂದೆ ಬರುತ್ತೆ ಕಾಂಗ್ರೆಸ್, ಅವ್ರು ಯಾಕೆ ಮಾಡ್ತಾರೆ? ಹೋಗದೇ ಇಲ್ಲ ಅವರು. ಅದೇ ಯಾರೋ ಒಬ್ಬ ಬಡವನ ಮೇಲೆ ಏನೋ ಬೇಲ್ ಕ್ಯಾನ್ಸಲೇಷನ್ ಆಯ್ತು ಅಂದ್ರೆ ಪ್ರೊಸೀಜರ್ ಆಗ್ತಾನೆ ಇರ್ತವೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ತಾರತಮ್ಯ ಇದೆ ಅನ್ನೋದು ಖಂಡಿತವಾಗಿ ರಾಜರೋಷವಾಗಿ ಎಲ್ಲಾ ಪ್ರಜೆಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಕಾನೂನು ಹಾಗೆ ಇದ್ರೂ ಕೂಡ ನೀವು ಹೇಳಲ್ಲ ಸಂವಿಧಾನವನ್ನ ಯಾವ ರೀತಿ ನಾವು ತೋರಿಸ್ಬೇಕು ಅಂತ ಹೇಳಿ, ಆ ರೀತಿ ಎಲ್ಲೋ ಒಂದು ಕಡೆ ಸಿ ವಿ ನಾಗೇಶ್ ಅವರ ವಾದ ಏನೋ ಒಂದು ಮುಚ್ಚಿಟ್ಟು, ಸತ್ಯವನ್ನು ಮುಚ್ಚಿಟ್ಟು ಅವ್ರಿಗೆ ಬೇಲ್ ಸಿಕ್ಕಿದೆ ಅನ್ನೋದು ಒಂದು ಕಾಣಿಸ್ತಾ ಇದೆ ಅಂತ ಹೇಳಿ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೀನಿ. ಕೊನೆಗೆ ಎಸ್ ಕೆ ಉಮೇಶ್ ಎಲ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಯಮುನಾ ಅವ್ರ ಮೇಡಮ್ ಕೂಡ ಇದ್ದಾರೆ, ಮಾತಾಡಿದ್ರು, ಅವರು ಕೂಡ ಧನ್ಯವಾದಗಳು. ಕೊನೆಯದಾಗಿ ನನ್ನ ಬಹಳ ಇಷ್ಟದ ಒಂದು ಡೈಲಾಗ್ ಇದೆ, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಡೈಲಾಗ್. ಅಂದರೆ ಪಾರ್ಟಿ ಆಯೇಗಿ ಬನೇಗಿ, ಪಾರ್ಟಿ ಆಯೇಗಿ ಸರ್ಕಾರ ಬನೇಗಿ ಬಿಗಡೇಗಿ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗ್ಬೋದು, ಟಾಟಾ ಬಂದು ಹೋದ್ರು, ನೆಹರು ಬಂದು ಹೋದ್ರು, ಗಾಂಧಿ ಬಂದು ಹೋದ್ರು, ಪಟೇಲರು ಬಂದು ಹೋದ್ರು, ದೊಡ್ಡ ದೊಡ್ಡ ನಾಯಕರುಗಳು ಬಂದು ಹೋದ್ರು. ದೇಶ ಉಳಿಬೇಕು. ದೇಶ ಉಳಿಬೇಕು ಅಂತಂದ್ರೆ ಅದಕ್ಕೆ ಒಂದು ಮೂಲಭೂತವಾದಂತಹ ನನ್ನ ದೇಶ ಇಂಥದ್ದು ಮಾಡಿದೆ ಅನ್ನೋದು ನಮಗೆ ಬೇಕಾಗತ್ತೆ. ನಮ್ಮ ಹಿಸ್ಟ್ರಿ ನಮ್ಮನ್ನು ಗ್ರೇಟ್ ಮಾಡಿಸ್ಬೇಕಾಗತ್ತೆ. ನಮ್ಮಲ್ಲಿ ಹಿಸ್ಟ್ರಿ ಅನ್ನುವಂಥದ್ದು, ಒಬ್ಬ ಏನೂ ಇಲ್ಲದ ಅಂಬೇಡ್ಕರ್, ಹೊರಗಡೆ ನಿಂತಬೇಕಾದ ಅಂಬೇಡ್ಕರ್ ಇವತ್ತು ಜಗತ್ತಿ ಭಾರತ ಹೆಂಗೆ ನಡಿಬೇಕು ಅಂತೇಳಿ ಸಂವಿಧಾನ ಬರೆದು ಹೋಗ್ತಾರೆ ಅಂತ ದೇಶ ನಮ್ಮದು. ಸೊ ಹಾಗಿರುವಾಗ ಎಂಥ ಎಲ್ಲ ಘಟನಾವಳಿಗಳು ನಮ್ಮ ದೇಶವನ್ನು ಸದೃಢಗೊಳಿಸುವಂಥದ್ದನ್ನೇ ನಮಗೆ ಕೊಡಬೇಕೇ ಹೊರತು ಶಿಥಿಲಗೊಳಿಸುವಂಥದ್ದಾಗಬಾರ್ದು ಅಂತ ಹೇಳ್ತಾ, ಮತ್ತೆ ಮತ್ತೆ ಭಾರತ ಸ್ಟ್ರಾಂಗ್ ಆಗುತ್ತೆ, ಸಮಾಜ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ, ಒಂದಲ್ಲ ಒಬ್ಬ ಬರ್ತಾನೆ, ಅದನ್ನು ಸರಿ ಮಾಡೋನು ಬಂದೇ ಬರ್ತಾನೆ ಅನ್ನೋ ವಿಶ್ವಾಸದೊಂದಿಗೆ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.